ಕೈ ಚೀಲ ಇಟ್ಟಿದ್ದೆ ಇಲ್ಲೇ ಸಜ್ಕದ ಮ್ಯಾಗ ಸಿಗವಲ್ತತ್ತಾಗ ಸಂದ್ಕದ ಮ್ಯಾಗ ಅಯ್ಯೋ ಎಲ್ಲಿ ಕಾಣವಲ್ತಲ್ಲ ಎಲ್ಲಿ ಹೋತದು ಆ ಕೈ ಚೀಲ್ದಾಗ ಒಟ್ಟು ಶಾಂಡ್ಗಿ ಹಪ್ಪಳ ಅದು ಒಕ್ಕೋಬೇಕಂತ ಮಾಡಿದೆ. ಈಗ ಮತ್ತು ಹಡದಿಂದ ಬಾಣ್ತಿಗೆ ತಿನ್ನಾಕದು ತುಪ್ಪ ಆಕಳದವೆಲ್ಲ ಎಲ್ಲ ಅವ್ರ ಮನ್ಯಾಗೂ ಇರ್ತೈತೆ ಪಾಪ ಇಲ್ಲಂತಲ್ಲ. ಆದರೂ ನಮ್ಮ ಮನೆಯಿಂದ ದೊಡ್ಡ ಕೊಡೋ ಪದ್ಧತಿ ಕಾಯಿನೂ ಜಗ್ಗಿದ್ದು ಎಲ್ಲ ಕೊಡಂತಡಿ ಅಂದ್ರೆ ಏನು ಚೀಲನೂ ಸಿಗೋಲ್ತಲ್ಲ. ಇಲ್ಲಿ ಮ್ಯಾಲೆ ಇಟ್ಟಿದ್ದೆ ಇವಂಗ ಹೇಳಂತಡಿ. ಅವ ಅವ ಏನ ಚಲೋ ಹೊತ್ತಿಗೆ ಬಂದು ಬಾಯಿಲಿ ಆ ಸಂದಕದ ಮ್ಯಾಗ ಒಂದು 4 ಚೀಲ ಒಗದಿದ್ದೆ ಚಲೋ ಚಲೋ ಹೊಲಸಾಗ್ಲಾರ್ದಂಥವು. ಇವು ದಿನಂಪ್ರತಿ ಬಳಕೆ ಮಾಡವು ಕೆಟ್ಟ ಹೊಲಸಾಗ್ಯವಪ್ಪ ತೊಗೊಂಡು ಅಡ್ಯಾಡಕ್ಕಾಗಲ್ಲ ಹೊರಗತ್ತಾಗ. ಅರ್ಬಿ ಹೋಗಿ ಇವತ್ತನೇ ಚೊಚ್ಚ ತೊಳೆದಾರ ತೊಳಿ ಅಂತ ಹೇಳ್ಬೇಕಾಗೈತಕ್ಕೆ ನಿಂಗಿಗೆ ಆಕೆಬೇಕೆ ಮಂಗಿ ಮಾಡ್ದಂಗೆ ಮಾಡ್ತಾ ತೊಳೆ ಹಿಂಗೆ ಇಲ್ಲ ಅರಿಬಿ 4 ಜಾಸ್ತಿ ಆಗತ್ಲೆ ಬೈತಾಳೆ. ಅಯ್ಯೋ ಭಾಳ ಇಟ್ರಿ ಅಕ್ಕಾರ ಅರಿಬಿ ಅಂತೇಳಿ ಬಾ ಚೀಲ ತಕೊಡ್ ಬೈಲೆ ಇಲ್ಲ ಸಂದಕದ ಮ್ಯಾಗತ್ ಬಾ ಹುಷಾರಿ. ಅಯ್ಯೋ ನಿನ್ನ ಚೀಲ ಆಮ್ಯಾಗ ಕಸ್ತೂರಿಗೆ ಹೆರಿಗೆ ನೋವು ಬಂದಿತ್ತಂತ ಹಂಗಾಗಿ ಕೆ ಎಮ್ ಸಿ ಕರ್ಕೊಂಡು ಹೋಗ್ಯಾರಂತ. ಇವ ಫೋನ್ ಹಚ್ಚಿದ್ದ ಈಗ ಕೆ ಎಮ್ ಸಿ ಕರ್ಕೊಂಡು ಹೋಗ್ಯಾರಂತ. ಡಿಲಿವರಿ ಅದು ಎಂಥದ ಹೊಟ್ಟೆ ಕೋತ್ ತೆಗಿಬೇಕು ಖುಷಿನ ಹಂಗೆ ಆಗೋದಿಲ್ಲ ಅನ್ನಕತ್ತಾರಂತ. ಏನು ಮಾಡೋದು ಬೇವ ಎಂದು ಇದೆಲ್ಲ ಹಿಂಗೆ ಹೊಟ್ಟೆ ಎಲ್ಲ ಕೋತ್ ತೆಗಿತಾರನ್ ಬೇ? ಏನ ಹೊಟ್ಟೆ ಕೂತ್ ತೆಗಿತಾರಂತ? ಅಯ್ಯೋ ದೇವ್ರಿ ಇಲ್ಲಪ್ಪ ನಮ್ಗೆ ಎಂದೂ ಇಂಥದ್ದು ಕೇಳಿಲ್ಲ, ಎಂದೂ ಗೊತ್ತೇ ಇಲ್ಲ ಬಿಡಿದ್ ನಮ್ಗೆ. ಈ ಹೊಟ್ಟೆ ಗಿಟ್ಟಿ ಕೋದು ತೆಗಿಯೋದು ಮಾಡೋದು ನಮ್ಗೆ ಗೊತ್ತಿಲ್ಲಪ್ಪ ಯಪ್ಪ. ನಮ್ಮ ಮನ್ಯಾಗ ಮಂತಂದಾಗ ಯಾರಿಗೂ ಹಿಂಗಾಗಿಲ್ಲ. ಇದು ಏನೋ ಹೊಸ ಪದ್ಧತಪ್ಪ. ಹೊಟ್ಟೆ ಕೂದು ಹೆಂಗ್ಲ ತೆಗಿತಾರ? ಅವ್ವ ಹೌದು ತಗೋ ಹೊಟ್ಟೆ ಕೂದು ತೆಗಿತಾರಂತ ನಾನು ಕೇಳೇನಿ. ಯಾಕಂದ್ರೆ ನಮ್ಮ ಊರಾಗ ಒಬ್ಬಾಕಿಗೆ ಚಂಬಸ್ಗೌಡ್ರ ಸೊಸಿಗೆ ಹೊಟ್ಟೆ ಕೂದ ತೆಗೆದಿದ್ರು ಖುಷಿನ. ಕೂಸೇನ ಭಾಳ ಬೆಳೆದಿತ್ತಂತೇಳಿ ಅದು ಅಡ್ಡದಿಡ್ಡಿ ತಿರುಗಿತ್ತಂತೇಳಿ ಹೊಟ್ಯಾಗ ಬರುವಲ್ತಾಗಿತ್ತಲ್ಲ, ಹಾಗಾಗಿ ಹೊಟ್ಟೆ ಕೂದ ತೆಗೆದಿದ್ರು. ಹೌದು ಅಂಥವೆಲ್ಲ ಮಾಡ್ತಾರೆ ನಂಗೆ ಗೊತ್ತೈತಿ. ನೀ ನಾನು ಕೇಳ್ಬೇಕಾರೆ ನಾನು ನೋಡೇನಿ. ಹೌದನ ಆರಾಮದಾಳ ಆಕಿ? ಆರಾಮದಾಳ. ಇದು ಏನದ ಮನೆ ಒಳಗೆಲ್ಲ ಹೆರಿಗೆ ಮಾಡಿಸ್ತಿರ್ತಾರಲ್ಲ ಅಂಥ ಟೈಮ್ನಾಗ ಕೂಸು ಅಡ್ಡ ತಿರುಗ್ತಂದ್ರೆ ಅವರಿಗೆ ಹೆರಿಗೆ ಮಾಡಿಸ್ಕೊಳಕ್ಕೆ ಆಗೋದಿಲ್ಲ. ಅವು ಏನಾಗ್ಬಿಡ್ತಾವೆ ಹಿಂಗಾಗಿ ತ್ರಾಸಾಗಿ ತಾಯಿಗೆ ಮತ್ತು ತೀರ್ಕೊಳ್ಳೋದು ಮಾಡೋದು ಇಂಥವೆಲ್ಲ ಆಗ್ಬಿಡ್ತಾವೆ. ಈಗ ಮತ್ತೆ ಇದು ದವಾಖಾನೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ಅವ್ರೇನು ಮಾಡ್ತಾರೆ ಹೊಟ್ಟೆ ಕೂತ್ ತೆಗೆದು ಖುಷಿನ ಆ ಕಡೆಲಿ ಇಟ್ಬಿಡ್ತಾರೆ. ಮತ್ತು ವಾಪಸ್ ಕೈ ಚೀಲ ಹೊಲ್ದಂಗೆ ಹೊಲ್ದು ಬಿಡ್ತಾರೆ. ಈ ಗೋಣಿ ಚೀಲ ಹೊಲಿತಾರೆ ನೋಡು, ಈ ಜೋಳ ಗಿಳ ತುಂಬಿ ಗೋಧಿ ತುಂಬಿ ಮೆಣಸಿಕಾಯಿ ತುಂಬಿ ಹಂಗೆ ಜೋಳ ಚೀಲ ಹೊಲ್ದಂಗೆ ಚುಜಿದಾರ ತೊಗೊಂಡು ಹೊಲ್ದು ಬಿಡ್ತಾರೆ ಅವ್ರು. ಏ ನೀ ಏನೇನಾರ ಹೇಳ್ಬಡ್ಲಿ. ಅಯ್ಯೋ ದೇವ್ರಿ ನಾ ಏನು ಹುಟ್ಟಿಸ್ಕೊಂಡು ಹೇಳಕತ್ತೇನೆ, ಹಿಂಗಾಗಿ ನಾ ಮಾತಾಡಕ್ಕೆ ಬರೋದಿಲ್ಲ. ಏನಾರ ಮಾತಾಡತ್ಲೆ ನಿಮ್ಮ ಕಣ್ಣಿಗೆಲ್ಲ ನಾ ಕೆಟ್ಟ ಕಾಯಿ ಕಾಣ್ತೀನಿ. ನಾನು ಎಷ್ಟು ಬಾಯಿ ಮುಚ್ಕೊಂಡಿರ್ಬೇಕಂತೀನಿ ಬಾಯಾಗ ಹಲ್ಲಿ ಇಟ್ಕೊಂಡು ನಂದು ತಡ್ಕೊಳಕ್ಕೆ ಆಗ್ಬೇಕಲ್ಲ ಮನಸ್ಸು. ಅದಕ್ಕೆ ಬಂದು ಹೇಳಕ್ಕೆ ಹೋದೆ. ಹೆದರ್ಬೇಡ್ರಿ ಹಿಂಗೆಲ್ಲ ಹಾಕಿರ್ತೈತೆ ತಗೋರಿ ಅಂತ ಹೇಳಕ್ಕೆ. ಅದೇನ ಅಂತಾರಲ್ಲ ಧರ್ಮಕ್ಕೆ ಕಾಲಿಲ್ಲ. ಈಗೇನು ನೀ ಹೇಳುದು? ಹೌದು ಮತ್ತೆ ಈಗ ಹೊಟ್ಟೆ ಕೋದಿರ್ತಾರ ಅಂದ್ಮೇಲೆ ಅದನ್ನ ಹಂಗೆ ಬಿಡಕ್ಕಾಕತ್ತೆ? ಹಂಗೆ ಬಿಟ್ರು ಹೊಟ್ಟೆನ ಕಳ್ಳು ಪಾಚಿ ಹೃದಯ ಎಲ್ಲ ಹೊರಬೀಳಂಗಿಲ್ಲ. ಅವ್ನು ಏನು ಮಾಡ್ತಾರೆ ಮತ್ತೆ ಚುಚಿದಾರ ತೊಗೊಂಡು ಹೊಲಿತಾರೆ ಮತ್ತೆ ಹೊಟ್ಟಿನ. ನಿಂಗೆ ಅದು ಗೊತ್ತಿಲ್ಲ, ನಂಗೆ ಗೊತ್ತು. ನಾ ಎಲ್ಲ ವಿಚಾರಿಸಿನಲ್ಲ ಈ ಕಡೆ ಕೇಳಿ ತಿಳ್ಕೊಂಡೇನು ಗೊತ್ತನ. ಚುಚಿದಾರ ತೊಗೊಂಡು ಹೊಲ್ದು ಅದು ಇದು ಕೂಡಿಸ್ತಾರಂತ ಅವ್ರು ವಾಪಸ್ಸು ಹೊಸ ಚರಂ ಬಂದು ಕುಡ್ಕೊಂತಂತ. ಅಯ್ಯೋ ದೇವ್ರಿ ಅಲ್ಲ ಹೊಟ್ಟೆ ಹಂಗೆ ಹೊಲ್ಯಾಕತ್ರ ಅದು ಹೊಟ್ಟೆ ಕೂದ್ರೆ ಆಕಿ ತಡ್ಕೊತಾಳ ಆಕಿ? ಯವ್ವ ನಂಗೆ ಯಾಕೆ ಹೆದರಿಕೆ ಬರಾಕತ್ತೈತಿ ಬೇವ. ಆಕಿಗೆ ಏನಾರ ಆದ್ರೆ ನಾ ಮಾತ್ರ ಜೀವದರ್ಶಲ ಇರೋದಿಲ್ಲ ಬೇವ. ಅಲ್ಲಿ ಬೇ ಹಂಗೆ ಹೊಟ್ಟೆ ಕೊಯ್ಯೋದು ಹೊಟ್ಟೆ ಹೊಳ್ಳಿ ಚೂಸ್ದಾರ ತೊಗೊಂಡು ಹೊಲಿಯೋದು ಅರ್ಬಿ ಹರಿದಿದ್ದನ್ನು ಹೊಲ್ದಂಗೆ ಅಯ್ಯಪ್ಪ ದೇವ್ರೆ ನೆನ್ಸ್ಕೊಂಡ್ರೆ ನನ್ನ ಹೊಟ್ಟೆ ರೂಮ್ ಅನ್ನಕತ್ತೈತಿ. ಯವ್ವ ನನಗೆ ಯಾಕೆ ಮೈಯೆಲ್ಲ ನಡಕ್ಕೆ ಬರಾಕತ್ತೈತಿ ಬೇ. ಏನು ಬೇ ಇದೆಲ್ಲ ನೀನು ಎಲ್ಲಿ ಕೇಳಿ ಏನೇ ಇಂಥವೆಲ್ಲ? ಹೆದರ್ಬೇಡಪ್ಪ ಹೆದರ್ಬೇಡ. ನೀ ಹಿಂಗೆ ಹೆದರಿದ್ರೆ ನನ್ನ ಕೈಕಾಲ ಬಿಡ್ತಾವಲ್ಲ, ಕೈಕಾಲು ತಣ್ಣಗೆ ಹಾಕವು ನನಗೆ. ಏನಾಗೋದಿಲ್ಲ ಹೆದರ್ಬೇಡ. ಡಾಕ್ಟ್ರಿಗೆ ಅಷ್ಟು ಗೊತ್ತಾಗೋದಿಲ್ಲ ಅಲ್ಲ, ಅವ್ರೇನು ಹುಚ್ಚರನ. ಈಗ ಹೆಣ್ಮಕ್ಳಿಗೆ ಹೆರಿಗೆ ಹಾಕಿರ್ತೈತಲ್ಲ ಮೈಯಾನು ಒಮ್ಮೆ 50 ಎಲಬು ಮುರಿದ್ರೆ ಎಷ್ಟು ನೋವು ಆಕತ್ತಲ್ಲ, ಅದಕ್ಕೆ ಬಲ ನೋವು ಆಕತ್ತಲ್ಲ. ಅಂಥ ನೋವನ್ನ ತಡ್ಕೋತೇವೆ ನಾವು. ಒಂದು ಚೂಜಿ ಚುಚ್ಚೋದು ನೋವು ತಡ್ಕೊಳಂಗಿಲ್ಲ ಹೆಣ್ಮಕ್ಳು. ಅಯ್ಯೋ ದೇವ್ರೆ ಈ ಹೆರಿಗೆ ಇದ್ರೊಳಗೆ ಹೆಣ್ಮಕ್ಳು ಸತ್ತು ಹುಟ್ಟುತ್ತಾರೆ ಗೊತ್ತನ? ಯವ್ವ ನಾ ಏನು ಮಾಡಲಿ ಈಗ? ಆತೀಗ ಈಗ ಕೇಮ್ಸ್ ಹೋಗ ನಡಿ. ನಿಮ್ಮಪ್ಪ ಬರ್ತಾನೆ ನಾನು ಕೇಳ. ಗಂಗಾ ನಿಮ್ಮ ಮನೆಯಾಗ ಇರ್ತೀಯವ, ನಾವು ಹೋದರ ಪಟ್ನ ಬರ್ತೇವೆ. ನಾನು ನಿಮ್ಮಪ್ಪ ಅದು ಎಲ್ಲರೂ ಹೋಗ್ಬರ್ತೇವೆ. ಹೋಗಿ ಬರ್ರಿ ನಾ ಕೇಳೀನಿ ಅಂತ ಹೇಳಂಗಾರ. ಕಾರ್ ಗಾಡಿ ತೊಗೊಂಡು ಹೋರಿ, ನಾ ಬರ್ತೇನೆ. ನಾ ಮನೆಗೆ ಇರ್ತೀನಿ ತೋರಿ, ನೀವು ಹೋರಿ. ನಡ್ಲ ನಡಿ ಪಟ್ನ ನಡಿ. ಹೊಸ ರೊಕ್ಕ ಪಕ್ಕ ಕೈ ಇಟ್ಕೋ. ಪಾಪ ಅವ್ರ ಕಡೆ ರೊಕ್ಕ ಐತೋ ಇಲ್ಲೋ. ಹೊಟ್ಟೆ ಪಟ್ಟಿ ಕೊಯ್ತಾರಂತೆ. ಅದು ಏನೋ ಯಾರಿಗೆ ಗೊತ್ತು. ಕೆಮ್ಸ್ಯಾಗ ರೊಕ್ಕ ತೊಗೊಳಲ್ಲ ಕರೆ, ಆದರೂ ಯಾಕೆ ಬೇಕಪ್ಪ ಒಟ್ಟು ರೊಕ್ಕ ಇಟ್ಕೊಂಬಿಡು. ಏನು ಯಾವಾಗ ಯಾವ ಹೊತ್ತಿನಾಗ ಏನು ಬೇಕಾಗತ್ತೆ ಗೊತ್ತಿಲ್ಲ. ಒಂದಿಷ್ಟು ಕೈಯಾಗ ರೊಕ್ಕ ತೊಗೊಂಬಿಡ. ಅದು ಸಂತಕದಾಗ ಇಟ್ಟೇನು ನೋಡು. ಇಲ್ಲ ನಿಮ್ಮ ಅಪ್ಪಗೆ ಹೇಳ್ಬಿಡು ಸಾಕು, ನಿಮ್ಮ ಅಪ್ಪೆಲ್ಲ ವ್ಯವಸ್ಥೆ ಮಾಡ್ಕೋತಾನೆ. ನಾ ಬಂದೆ ಅಷ್ಟು ಅರ್ಬಿ ಚೀಲ ತೊಗೋತೀನಿ. ಅಲ್ಲೇ ಬಸ್ರ ಹೆಣ್ಮಕ್ಳು ಅಂದರೆ ಬೇಕಾಕತ್ತೆ. ಹಡ್ದಿದ್ದು ಹೆಣ್ಮಕ್ಳಿಗೆ ಎಷ್ಟು ಅರ್ಬಿದ್ರು ಕಡಿಮೆನ. ನೋಡು ನಮ್ಮವ್ವ ಸೊಸಿ ಹಿಂಗಾಗೈತೆ ಅಂದ್ರೆ ಚಡಪಡಿಸ್ತಾಳೆ ಹಂಗೆ. ಮನೆ ಹೆಣ್ಮಗಳಿಗೆ ಮತ್ತು ಅಷ್ಟು ಅಲ ಅನ್ನಿಸಿ ಕಣ್ಣೀರು ಹಾಕ್ಸಾಳ. ಆಕೆ ದೇವ್ರು ಒಳ್ಳೇದು ಮಾಡ್ತಾನೆ. ನನ್ನ ಮನಸ್ಸಿಗೆ ಎಷ್ಟು ನೋವು ಮಾಡ್ಯಾಳ. ಅದೇ ಇಲ್ಲಿ ಬಂದಾಗಿಂದ ನಮ್ಮ ಅಣ್ಣ ನನ್ನ ಕಡೆ ಲಕ್ಷ್ಯ ಇಲ್ಲ. ಏನಂತ ಅಂದ್ರೆ ಅವಂಗೆ ಏನು ಜೀವ ಬಿಡ್ತಾನೆ. ನಮ್ಮಪ್ಪನೂ ಅಷ್ಟೇ ಸೊಸಿ ಮೊಮ್ಮಗ ಅಂದ್ರೆ ಮುಗೀತು. ನಾನು ಅಷ್ಟಕ್ಕಷ್ಟೇ ಆಗೀನಿ. ಈಗ ನಮ್ಮವ್ವ ಆಕಿನೇ
ಎಲ್ಲರೂ ಹೆಣ್ಮಕ್ಳ ಮೇಲೆ ಜೀವ ಮಾಡಿ ಸೊಸಿಗೆ ಯಾಡ್ನೆ ಮಾಡ್ತಾರಂತೆ. ಈಕೆ ಆ ಸೊಸಿಗೆ ಜೀವ ಮಾಡಿ ನನಗೆ ಯಾಡ್ನೆ ಮಾಡ್ತಾಳೆ. ನಾನು ಹೊಟ್ಟೆ ಸಂಕಟ ಸುಮ್ಮನೆ ಬಿಡ್ತೈತೆ ನಿಮ್ಮನ್ನೆಲ್ಲರನ್ನು. ಅಲ್ಲ ನಂದು ನಾಷ್ಟ ಆತು, ಎಲ್ಲಿ ಹೋದ್ಲಿಕ್ಕೆ? ಈಗಿನ ಏನು ಸುದ್ದಿನೇ ಇಲ್ಲಲ್ಲ. ಓ ಅರ್ಬಿ ಹೋಗ್ಯಾಕತ್ತೀಯನ ನೇತ್ರಾ? ಏನ್ರಿ ನಿನ್ನ ಹಾಕೊಂಬಂದಿದ್ವಿ ಆಡರಿ 2 ಜೊತೆ ಅರಿಬಿದ್ವಲ್ಲ, ಒಗದು ಒಣಾಕತ್ತಿದ್ದೆ. ಇಲ್ಲೇ ಬರ್ರಿ. ಸರಿ ನೀ ಬಂದೆ ಬಾಲೆ ಇಲ್ಲಿ. ಅಲ್ಲೋ ಮರ ಅರ್ಬಿಗೆ ಹತ್ತಿದ್ದೇನ? ಸರಿ ನನ್ನ ನಾಷ್ಟ ಆಗೈತಿ, ನಾ ಹಂಗಾರ ಹೋಗಿ ಬರ್ಲ ನನ್ನ ಕೆಲ್ಸಕ್ಕೆ. ಇರ್ತೀಯ ಸಣ್ಣ ಮಟ ಮನೆಗೆ? ರೀ ಒಬ್ಬೇಕೆ ಇರ್ಬೇಕಾ? ಇಲ್ಲ ಗೊತ್ತಿಲ್ಲದೆ ಇರೋ ಊರು ಅಲ್ಲ, ಇಲ್ಲಿ ನೋಡಿದ್ರೆ ಒಬ್ಬೇಕೆ ಯಾಕೆ ಹೆದ್ರಿಕ್ ಬಂದಂಗೆ ಆಕತ್ರಿ. ಅದಕ್ಕೆ ಯಾಕೆ ಹೆದರ್ತೀವ ಮರೆಯ? ಆಳು ಕೆಲಸ ಮಾಡ್ತಿರ್ತಾರೆ ಇಲ್ಲಿ ಅತ್ತಾಗಿತ್ತಾಗ ಕಾಯಿ ಕೀಳೋರು ಇದು ಮಾಡೋರು ಮಾಡ್ತಿರ್ತಾರೆ. ಆಮೇಲೆ ನೀನೇನು ಒಳಗಿರಂಗಿಲ್ಲ, ಹೋಗಿ ನಾಷ್ಟ ಮಾಡ್ಕೋ. ನೀರು ಬಿಡ್ತೇನೆ ಅಂತ ಹೇಳಿ ಅಲ್ಲ ಅವ್ರಿಗೆ. ಒಂದು ಸ್ವಲ್ಪ ನೀರು ಗೀರು ಹೊಡಿಯೋದು ಇದು ಮಾಡೋದು ಮಾಡ್ಕೊ. ನೀವು ಮಿಷನ್ ಚಾಲು ಮಾಡೋದು ಬಂದ್ ಮಾಡೋದು. ಆದ್ರೆ ಹುಷಾರಿ, ಹಸೆ ಕೈಲೇ ಮುಟ್ಟಬೇಡ. ಏನು ಅದೇನ ಆತ ಒಬ್ಬೇಕೆ ಒಳಗೆ ಹೋಗಕ್ಕೆ ಇದ್ರಿಗೆ ಬರಾಕತ್ತೈತಿ. ಹೆದ್ರಿಕ್ ಬರ್ತಂದ್ರೆ ಹೆಂಗೆ? ಮತ್ತೆ ಇರಾಕ ಬೇಕೀಗ. ನಾವು ಇಲ್ಲಿರ್ತೇವೆ ಅಂತ ಹೇಳಲ್ಲ ಬಂದಿದ್ದು. ಅದೇನೋ ಹೌದ್ರಿ, ಆದ್ರೆ ಒಂಥರಾನ ಏನೋ ಮನ್ಸಿಗೆ ಅಳಕ್. ಪಾಪ ನಮ್ಮವ್ವ ನನ್ನ ದಾರಿ ಕಾಯ್ತಾಳ ಏನ. ಇದನ್ನ ಮಾತಾಡ್ಬೇಡ ನನ್ನ ಅಂತೇಳಿ. ಹಂಗೆ ದಾರಿ ಕಾಯರಾಗಿದ್ರೆ ನಮ್ಮನ್ನು ಹಂಗೆ ದೂರ ಇಡ್ತಿದ್ದಿಲ್ಲ. ನೋಡ ನಮ್ಮಪ್ಪ ನಮ್ಮವ್ನ ಬಿಟ್ಟು ಬಂದೇನೇ ಇಲ್ಲ. ನೀನು ಅಷ್ಟೇ ಹಾಗೇ ಇರ್ಬೇಕು. ಅಲ್ಲ ನಿಂಗೆ ಅಷ್ಟು ತ್ರಾಸ ಆಕೈತೆ ಅಂದ್ರೆ ಬೇಕಾದ್ರೆ ನಾನು ನಿಮ್ಮ ಅವ್ನು ಹೋಗಿ ಭೇಟಿ ಮಾಡಿಸ್ತೇನೆ, ನೀನು ಕರ್ಕೊಂಡೋಗಿ. ಬೇಡಪ್ಪ ಬೇಡ, ನಿಮಗೆ ನಮ್ಮಪ್ಪ ನಮ್ಮವ್ನ ಭೇಟಿ ಆಗ್ಬೇಕಂದ್ರೆ ಅದೇ ಹಂಗದ. ಬೇಡ, ಯಾವತ್ತು ನೀವು ಹೇಳ್ತೀರ ಅವತ್ತೇ ನಮ್ಮೂರ ಕಡೆ ನಾವು ಹೋಗೋಣಂತೆ. ಅದಕ್ಕೆ ಹೇಳಿದ್ದೆ. ಸರಿ ಆತು, ಈಗ ಬೇಜಾರು ಮಾಡ್ಕೊಬೇಡ. ಏನು ಮನ್ಯಾಗ ಆರಾಮಿರು, ಏನು ಹೆದರಿಕಿಲ್ಲ. ಏನು ಆರಾಮಿರುತ್ತೆ. ಇಲ್ಲಾಕ 108 ತೊಗೊಳಕೋಬೇಡ. ತಿನ್ನು ನೋಡಿ ತುಂಬ. ನಾ ಮಧ್ಯಾಹ್ನ ಊಟಕ್ಕೆ ಬರಲ್ಲ, ಇವತ್ತೊಂದಿನ ಅಲ್ಲೇ ಏನಾರು ತಿಂತೇನಂತೆ. ಅಂಗಡಿ ಮುಂದೆ ಹಚ್ಚಿರ್ತಾರೆ ಗಾಡಿಯಾಗ. ಏನು ನಾಳೆ ಬೇಕಾದ್ರೆ ನಂಗೆ ಏನಾರ ಕಟ್ಟು ಅಂತೆ. ಇವತ್ತು ನಾ ಬರುವುದಿಲ್ಲ ಮಧ್ಯಾಹ್ನ. ಆಯ್ತು, ಹೋಗಿ ಬರ್ರಿ. ಸರಿ, ಒಂಥರ ಹೋಗ್ಬೇಕೇ ಇರಬೇಕಲ್ಲ, ಅದೇ ಬೇಜಾರು. ಅಲ್ಲ ಆದರೂ ಏನು ಪರಿಸ್ಥಿತಿ ರೀ ಇದು? ನಂಗೆ ನಿಮ್ಮ ಜೊತೆಗೆ ಇರೋದು ಸಂತೋಷನೇ ಐತಿ, ಬೇಜಾರೇನಿಲ್ಲ. ಆದರೂ ನನ್ನಿಂದ ಪಾಪ ನಿಮಗೂ ಎಷ್ಟು ತ್ರಾಸಲ್ಲ. ನಾನು ನಿನ್ನಷ್ಟು ಸುಖವಾಗಿ ನೋಡ್ಕೋತೀನಿ ಅಂತ ಮದುವೆ ಮಾಡ್ಕೊಂಡಿದ್ದೆ. ಈಗ ನಾನು ನಿನ್ನ ಬಿಟ್ಟು ಈ ಥರ ಮನೆಯಾಗಿಟ್ಟು ಹೊಂಟಿಲ್ಲ ಹೇಳು. ಥೋ ಬಿಡ್ರಿ, ಗೊದೆಲ್ಲ ಯಾಕೆ ಮಾತು ಹೋಲತ್ತಾಗ ಸುಮ್ಮನೆ ಯಾಕೆ ರೀ. ಸರಿ ಹೋಗಿ ಬರ್ರಿ, ನಾ ಮನ್ಯಾಗ ಇರ್ತೇನೆ. ಅಯ್ಯಪ್ಪ, ಈ ಒಂಟಿ ಜೀವನ ಯಾತ್ಕೋಬೇಡ. ಮನುಷ್ಯಗೆ ಭಾಳ ಒಂಥರ ಮನ್ಸಿಗೆ ನೋವು. ಬೆಂಡ್ಲಿ ಹೊರಗೆ ಮಾಟ ಕಳ್ಸಕ್ಕೆ ಹೋಗ್ಯಾಳ. ನನ್ನ ಮಗಳನ್ನ ಕಳ್ಸೋತ್ನೇ ಹಿಂಗೆ ಹೊರಗೆ ಮಟ್ಟ ಹೋಗ್ಬೇಕು ಅನ್ಸಲ್ಲ ಅವರಿಗೆ. ಈಗ ನೋಡಿ ಹೊರಗೆ ಮಾಟ ಕಳ್ಸಕ್ಕೆ ಹೋಗ್ಯಾಳ. ಕಳ್ಸಿ ಎಲ್ಲಿ ಮಟ್ಟ ಹೋಗಿ ನೋಡು. ಅತ್ತಿಯಾರ ಅಲ್ಲ, ನೀವು ಒಂದು ಒಳ್ಳೇದು ಮಾತಾಡಬಾರ್ದಂತ ತೀರ್ಮಾನ ಮಾಡ್ಕೊಂಡ್ಬಿಟ್ರಿ ಹೆಂಗೆ? ನಾನೇನು ಮಾಡೀನಿ ಬೆಂಡ್ಲಿ? ಬಾರಿ ಬಿಡ ನಿಂದೆ. ಅಲ್ಲ ಮತ್ತೆ ಹೌದು, ಯಾಕಂದ್ರೆ ಪಾಪ ಪೈತ್ರರವ್ವ ಅಪರೂಪಕ್ಕೆ ಏನೋ ಒಂದು ಮಗಳು ನೋಡ್ಬೇಕು ಅಂತೇಳಿ ಹೇಳಿದ್ರೆ ನೀವು ಮಗಳು ನೋಡಕ್ ಬಂದಾದ ಪಾಪ ನೋಡಕ್ ಬಂದೈತಿ. ನೀವು ಆ ನಮ್ಮನಿ ಬಾಯಿ ಒಂದಂಗೆ ಹೇಳಕತ್ತೀರಿ. ಇವರ ನಿಮ್ ಮಾಡಿದ್ ಸರಿ ಅಂತ ಅನ್ನಿಸ್ತಾ? ಅನ್ನಿಸ್ತಾ? ನೋಡ, ನಾ ಹೇಳಕತ್ತೀನಿ ಕೇಳ ನಿನಗೆ. ಸುಮ್ಮನೆ ಹೊರವಟ್ಟು ಹಚ್ಬೇಡ ನನಗೆ. ತಗ ಯಾಕೆ ಎದ್ರ ಸಂಬಂಧ ನೀನು ನನಗೆ ಕೇಳಕತ್ತಿ? ನಾನೇನು ಹೇಳ್ಬಾರ್ದು ಹೇಳೇನಿ? ಇನ್ನೂ ಏನು ಹೇಳ್ಬೇಕು? ಅಯ್ಯೋ ದೇವ್ರೆ, ಇನ್ನೂ ಏನು ಹೇಳ್ಬೇಕಂತ? ಇನ್ನೂ ಏನು ಹೇಳ್ಬಾರ್ದು ಹೇಳೇನಿ ಅಂತ ಕೇಳೋದ್ರಾಗ ಅದೀರಿ ನೀವು. ಹೌದು ಮತ್ತೆ. ನೀನು 108 ಹಚ್ಬೇಡ ನಂಗೆ ಏನು ಬೇಕಾದ್ರೆ ನಾ ಮಾತಾಡೇನು ಹೋಗು. ನನಗೇನು ಮಾತಾಡೋಕ್ಕೂ ನೀನು ಕೇಳ್ಬೇಕನ್ನ ಇನ್ನು ಹೆಚ್ಚಿಂದ ಅಥವಾ ಇದು ತೆಲಿಬೇನೆ ತಗೋ. ಒಟ್ಟು ನೆಮ್ಮದಿಯಾಗಿ ಇರಕ್ಕೆ ಬಿಡೋದಿಲ್ಲ ಅನ್ನ. ಯಾಕೆ ಆಕೆಗೆ ಯಾರು ಬಾ ಅಂತಿದ್ರು ನಮ್ಮ ಮನೆಗೆ? ಈಗ ಯಾಕೆ ಮಗಳೇನು ಇದ್ರಾಗಿಟ್ಟಿದ್ಲನ ತೀರ? ಅದು ಬಾ ಇದು ಬಾ ಹಂಗಾತು ಹಿಂಗಾತು ಬರೀ ಇವ ರಾಡಿ ಆತಾಗ. ಆಯ್ತು ತೋರಿ, ಬಾಯಿಗೆ ಬಂದಂಗೆ ಹೇಳ್ತೀರಿ. ಒಟ್ಟು ನಿಮ್ದಾದ್ರೂ ಸರಿ, ಇಲ್ಲಿಲ್ಲಾರ್ದು ತಪ್ಪೆಲ್ಲಾರ್ದು ಏನಾರ ಮಾಡ್ಕೊಂಡು ಹೋರತ್ತ. ನಿಮಗೆ ಹೇಳೋರಾರ ಯಾರು? ಅವ್ರವ್ವ ಆಕಿಗೆ ಏನೋ ಅಂದ್ಲಕ್ಕ ಅಂತತಿ ಬೇಜಾರು ಮಾಡ್ಕೊಂಡಿದ್ಲಕ್ಕೆ. ಏನಾತ ಏನು ಯಾರಿಗೆ ಗೊತ್ತು? ಅಲ್ಲಿ ಮನ್ಯಾಗ ಹೋಗಿ ಈಗ ಅವು ತಾಯಿಗಳು ನೋಡಕ್ಕೆ ಬಂದಿರ್ತಾರೆ. ಹಿಂಗೆ ಎತ್ತಬೇಕಂತ ನೀವು ಹೇಳಿ ಕಳಿಸಿದ್ರೆ ಅವಕ್ಕೆ ನೆಮ್ಮದಿ ಇಲ್ದಂಗೆ ಆಕತಿ ಆಗೋದಿಲ್ಲ. ನೀವು ಒಂದು ಸ್ವಲ್ಪ ಅರ್ಥ ಮಾಡ್ಕೋಬೇಕಪ್ಪ. ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ, ನಾ ಇನ್ನೊಬ್ರು ನೆಮ್ಮದಿ ತೊಗೊಂಡು ಏನು ಮಾಡಲಿ? ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲಿಲ್ಲ. ಇನ್ನೊಬ್ರು ನೆಮ್ಮದಿಯಾಗಿರ್ತಾರೆ ಇರಬೇಕು. ನಾ ಯೋಚನೆ ಮಾಡಕ್ಕೆ ಹೋಗೋದಿಲ್ಲ ಇದನ್ನು. ನಂಗೆ ನೆಮ್ಮದಿ ಇರ್ಬೇಕಾ? ಇರ್ತೈತೆ ಅಷ್ಟೇ ನಾನು ನೋಡೋದು. ಆಯ್ತು ತೋರಿ, ಆಯ್ತು. ಹಿಂಗೆ ಸ್ವಾರ್ಥವಾಗಿ ಯೋಚನೆ ಮಾಡೋದು ಮಾತಾಡೋದಕ್ಕೆ ಯಾರು ಏನು ಮಾಡೋಕ್ಕಾಕತಿ? ಆಯ್ತು ತೋರಿ. ಆಯ್ತು ಅಂದಕ್ಕೆ ಮತ್ತೆ ಬಂದು ಎದೋಗು. ಏನೇನು ಕೊಟ್ಟು ಕಳಿಸಿದ್ರಿ? ಈಡೆಗೆ ಅಡಿಗೆ ಪಡಿಗೆ ಎಲ್ಲ ಕೊಟ್ಟು ಕಳಿಸಿದ್ರನ? ಅದ ಕಡೆ ಹಾಕಿಲ್ಲ ನನ್ನ ಮಗಳು. ಈಡೆಗೆ ಬರ್ತಾ 1 ಚೀಲ ತಂದಿದ್ಲು, ಹೋಗ್ತಾ 2 ಚೀಲ ಇಟ್ಕೊಂಡು ಹೋದ್ಲಲ್ಲ. ಹಿಂಗೆಲ್ಲ ಏನಿಲ್ಲ. ಅವರು 1 ಚೀಲ ತೊಗೊಂಬಂದಿದ್ರು. 2ನೇ ಚೀಲ ಎದ್ರದಂತಂದ್ರೆ ಅದು 1-2 ಸೀರೆ ಬೇಡಾಗಿದ್ವಿದ್ವಿ ಕಿವೆ. ನಾವಲ್ಲವ ಇವನ್ನ ಒಯ್ದು ಬಿಡ, ಅಲ್ಲೇ ಕೌದಿ ಹೊಲಿತಿರ್ತಾರಲ್ಲ ಅವು ಸೀರೆ ಕೈಯಾಗ ಕೊಟ್ಬಿಡ ಅಂತೇಳಿ ಕೊಟ್ಟಿದ್ದದು. ಏನ ಯಾರಿಗೆ ಗೊತ್ತವ ಅಂದಿದ್ದು ನಂಬಕಷ್ಟೇ. ಈಗ ಇಲ್ಲೇ ಹೊಲ್ಸಕ್ಕೆ ಬರ್ತಿತ್ತಲ್ಲ, ಅಲ್ಲಿ ಕೊಟ್ಟು ಕಳ್ಸೋ ಕೆಲಸ ಏನಿತ್ತು ಅಂದಂಗೆ
ನೀನು ಮಗಳದೇನಾರು ವಿಚಾರ ಗೊತ್ತಾತನ? ಯಾಕೆ ಭಾಳ ಖುಷಿ ಖುಷಿಯಿಂದ ಇದ್ದಲ್ಲ, ಹಂಗೇನ್ರ ಇದ್ರೆ ಹೇಳ. ಮಗಳ ವಿಚಾರ ಏನೂ ಗೊತ್ತಾಗಿಲ್ರಿ. ಏನೋ ಬೇಜಾರು ಮಾಡ್ಕೊಂಡು ಹೋಗ್ಯಾರ ಗಂಡ ಹೆಂಡತಿ, ಬೇರೆ ಒಂದು ಬತ್ತಲ್ಲಿ ಜೀವನನ ಮಾಡಿದ್ರಾತಂತ ಹೋಗ್ಯಾರ ಅವರಷ್ಟೇ, ಮತ್ತೇನಿಲ್ಲ. ಮಗಳ ಬಗ್ಗೆ ಏನು ಗೊತ್ತಾವಾಗ, ಎಲ್ಲಿ ಗೊತ್ತಾಗಬೇಕು. ಇವತ್ತೆಲ್ಲರೂ ಸೇರಿ ಹಾಕ್ಬಿಟ್ರು ಹೊರಗೆ ಅಷ್ಟೇ, ಮತ್ತೇನೂ ಇಲ್ಲ. ಮನುಷ್ಯಾಗ ಪುಣ್ಯಾತ್ಗಿತ್ತಿ ಹೆತ್ತ ಮಗನ ಹೊರಗೆ ಹಾಕದು ಹೆಂಗೆ ನೆಮ್ಮದಿ ಆಗದಾಳ ಏನೋ ದೇವ್ರಿಗೆ ಗೊತ್ತು. ನೆಮ್ಮದಿಗೆ ಏನಿರ್ತಾವ ತಗೋ, ಒದರಾಡ್ತಾ ಅದಾಳಂತ, ಎತ್ತಬೇಕತ್ ಬಾಯೋ ಬಾಯಿ ಮಾಡ್ತಾಳಂತ. ಹೇಳ್ಯಾರ ಬಾಯಿ ಬಿಟ್ಟು. ಯಾರು ಎಂಕವ್ ಹೇಳಾಕತ್ತಿದ್ಲು, ಏನೋ ಬಾಗಲ ನಿಂತು ಗಂಡ ಹೆಂಡತಿ ಒದರಾಡ್ತಾನೆ ಇರ್ತಾರಂತ. ನನ್ನ ಮಗನ ಕಳಿಸಿದಿ ಅಂತ ಅವಂತಾನಂತ. ನಾ ಏನು ಹೋಗಂದಿದ್ದೇನೆ, ಈ ಬಿಡಾಡಿನ ಕರ್ಕೊಂಡು ಹೋಗಿದ್ದು ಅಂತೇಳಿ ಆಕೆ ಅಂತಾಳಂತ. ಚಲೋ ಇರೋದಲ್ಲಕ್ಕಿ, ಹಾಳಾಗೋಕ್ಕಳಕ್ಕಿ, ಶಟದೊಕ್ಕಳಕ್ಕಿ ಅಂತೇಳಿ ಬೈತಿರ್ತಾಳಂತಂದಳತಿ. ಇಷ್ಟೆಲ್ಲ ಆಗಕತ್ತೈತೆ, ಅಡ್ಬಿಟ್ಟು ತಾನ ಕಳಿಸಿ ನನ್ನ ಮಗಳಿಗೆ ಬೈತಾಳಂತನ. ಏನು ಮಾಡೋದೆಲ್ಲ ನನ್ನ ಕರ್ಮ.